ಜಿಲ್ಲೆಯ ಉಸ್ತುವಾರಿ ಅಪರೂಪದ ರಾಜಕಾರಣಿಗಳು ತಮ್ಮ ಲಿಂಗ ಹಸ್ತಗಳಿಂದ ಜಗದ್ಗುರು ಮಹಾಸನ್ನಿಧಾನದ ಸಮ್ಮುಖದಲ್ಲಿ ದಿವ್ಯ ಸಾನ್ನಿಧ್ಯ ಒಳಗ ದೀಪದ ಆರಾಧನೆ ಮಾಡುವಂತ ಸುಸಮಯ. ಎಲ್ಲ ಉಪಾಚಾರ್ಯರ ನೇತೃತ್ವದಲ್ಲಿ ಈರುವರು ಕೂಡ ಜ್ಯೋತಿಯನ್ನು ಬೆಳೆಸುವ ಮೂಲಕ ಉದ್ಘಾಟನೆ ನಡೆಸ್ತಾ ಇದ್ದಾರೆ. ದೇವ ಸಿದ್ಧತೆಗಾಗಿ ಬೇಕಾಗಿದ್ದ ಬೆಳಕು. ದೀಪದ ಆರಾಧನೆ ಮಾಡುವುದು ಎಂದರೆ ಮಹಾಗುರುವಿನ ಆರಾಧನೆ ಮಾಡುವಂತಹ ವ್ಯವಸ್ಥೆಯಲ್ಲಿ ಭಕ್ತಿಗೆ ಜ್ಯೋತಿ ಬೆಳಗುವೆಡೆ, ಪ್ರಣತಿಗೆ ಭಕ್ತಿಗೆ ಜ್ಯೋತಿ ಬೆಳಗುವೆಡೆ, ತೈಲವಿಲ್ಲದೆ ಪ್ರಭೆದಲ್ಲಿಯದೋ ಪ್ರಣತಿಗೆ ಭಕ್ತಿಗೆ ಜ್ಯೋತಿ ಬೆಳಗುವೆಡೆ, ಗುರುವಿದೆ ಲಿಂಗವಿದೆ ಗುರುವಿದೆ ಲಿಂಗವಿದೆ, ಶಿಷ್ಯನ ಸುಜ್ಞಾನೋದಯ ಮಾಡದನ್ನಕ್ಕರ ಭಕ್ತಿಯಲ್ಲಿಯದೋ ಭಕ್ತಿಯಲ್ಲಿಯದೋ ಪ್ರಣತೆ ಇದೆ ಭಕ್ತಿಯಿದೆ, ಜ್ಯೋತಿ ಬೆಳಗುವೆಡೆ ಜ್ಯೋತಿ ಬೆಳಗುವೆಡೆ. ಬಹಳ ಅದ್ದೂರಿಯಿಂದ ಪ್ರಾರಂಭ ಆಗಿರುವಂತಹ ಶ್ರೀಮದ್ ರಂಭಾಪುರಿ ಜಗದ್ಗುರು ಅವರ ಶರನ್ನವರಾತ್ರಿ ದಸರಾ ಧರ್ಮ ಸಮ್ಮೇಳನ, ಈ ಒಂದು ಭವ್ಯ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಶ್ರೀಮದ್ ರಂಭಾಪುರಿ ವೀರ ಸಿಂಹಾಸನಾಧೀಶ್ವರ ಶ್ರೀ 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 1008 ಜಗದ್ಗುರು ಪ್ರಸನ್ನ ರೇಣುಕಾ ಡಾಕ್ಟರ್ ವೀರ ಸೋಮೇಶ್ವರ ರಾಜದೇಶಿಕೇಂದ್ರ ಶಿವಾಚಾರ್ಯ ಮಹಾಸ್ವಾಮಿಗಳವರ ಪಾದಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಹಿರೇಮಠ ಸಂಸ್ಥಾನದ ಪರಮ ಪೂಜ್ಯ ಷಡಸ್ಥಳ ಬ್ರಹ್ಮ ಡಾಕ್ಟರ್ ಚನ್ನವೀರ ಶಿವಾಚಾರ್ಯ ಮಹಾಸ್ವಾಮೀಜಿಗಳವರ ಪಾದಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನ ಸಲ್ಲಿಸಿ, ಪರಮ ಪೂಜ್ಯ ಡಾಕ್ಟರ್ ಪ್ರಭು ಸಾರಂಗದೇವ ಶಿವಾಚಾರ್ಯ ಸ್ವಾಮೀಜಿಗಳ ಪಾದಾರವಿಂದಗಳಲ್ಲಿ ನಮಸ್ಕರಿಸಿ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಯಡಿಯೂರಿನ ಪರಮ ಪೂಜ್ಯ ಷಡಸ್ಥಳ ಬ್ರಹ್ಮ ರೇಣುಕಾ ಶಿವಾಚಾರ್ಯ ಮಹಾಸ್ವಾಮೀಜಿಗಳ ಪಾದಾರವಿಂದಗಳಲ್ಲಿ ಪಡಮಟ್ಟು ಸಿದ್ಧಲಿಂಗ ಶಿವಾಚಾರ್ಯ ಸ್ವಾಮೀಜಿಗಳು, ರೇವಣ ಸಿದ್ಧ ಚರಂತೇಶ್ವರ ಶಿವಾಚಾರ್ಯ ಮಹಾಸ್ವಾಮೀಜಿಗಳು, ಗುರುಲಿಂಗ ಶಿವಾಚಾರ್ಯ ಮಹಾಸ್ವಾಮೀಜಿಗಳು, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಹಲವು ಚರಮೂರ್ತಿಗಳ ಪಾದಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಈ ಒಂದು ಭವ್ಯ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ರಾಜ್ಯ ಸರ್ಕಾರದ ಗೌರವಾನ್ವಿತ ಸಚಿವರು, ಸಮಾಜದ ಹಿರಿಯರು, ಸಮಾಜದ ಅಧ್ಯಕ್ಷರು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೇಜಿ ಅವರೇ, ಈ ಒಂದು ಶರನ್ನವರಾತ್ರಿ ದಸರಾ ಮಹೋತ್ಸವದ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಕ್ಷೇತ್ರದ ಜನಪ್ರಿಯ ಶಾಸಕರು, ಆತ್ಮೀಯರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಶರಣು ಸಲ್ಗಾರ್ ಅವರೇ, ಮತ್ತೋರ್ವ ಶಾಸಕ ಮಿತ್ರರುಗಳಾಗಿರ್ತಕ್ಕಂಥ ಶೈಲೇಂದ್ರ ಬೆಳದಾಳೆ ಅವರೇ, ಸಿದ್ದು ಪಾಟೀಲ್ ಅವರೇ, ಮಾಜಿ ಶಾಸಕರು ಹಿರಿಯರಾಗಿರ್ತಕ್ಕಂಥ ಅಶೋಕ್ ಕೇಣಿ ಅವರೇ, ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಾಗಿರುವಂತಹ ಸೋಮನಾಥ್ ಪಾಟೀಲ್ ಅವರೇ, ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಗಣ್ಯಮಾನ್ಯರೇ, ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಸದ್ಭಕ್ತರೇ, ಶ್ರದ್ಧೆಯ ತಾಯಂದಿರೇ, ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರೆ, ಸರ್ವರಿಗೂ ಶರನ್ನವರಾತ್ರಿಯ ಶುಭಾಶಯಗಳನ್ನ, ದಸರಾ ಶುಭಾಶಯಗಳನ್ನ ಸಂದರ್ಭದಲ್ಲಿ ಕೋರ್ತಾ ಇದ್ದೇನೆ.
ಸದ್ಭಕ್ತರೇ, ಬಸವ ಕಲ್ಯಾಣದಲ್ಲಿ ಬಾಳೆಹೊನ್ನೂರು ರಂಭಾಪುರ ಶ್ರೀಗಳ ಸಾರಥ್ಯದಲ್ಲಿ ನಡೀತಾ ಇರ್ತಕ್ಕಂಥ ಶರನ್ನವರಾತ್ರಿ ದಸರಾ ಸಮ್ಮೇಳನ. ಈ ಒಂದು ದಸರಾ ಸಮ್ಮೇಳನಕ್ಕೆ ಒಂದು ಐತಿಹಾಸಿಕ ಪರಂಪರೆ ಇದೆ, ಒಂದು ಸಾಂಸ್ಕೃತಿಕ ವೈಭವದ ಹಿನ್ನೆಲೆಯು ಕೂಡ ಈ ಪವಿತ್ರ ಕಾರ್ಯಕ್ರಮಕ್ಕೆ ಇರುವಂತದ್ದು. ನಮಗೆಲ್ಲ ಗೊತ್ತಿರೋ ಹಾಗೆ ಭಾರತದಲ್ಲಿ ಒಂದು ಶರನ್ನವರಾತ್ರಿಯನ್ನ ದುಷ್ಟ ಶಿಕ್ಷಕ ಶಿಷ್ಟರ ರಕ್ಷಕ ಎಂಬ ಹಿನ್ನೆಲೆಯಲ್ಲಿ ದೇವಿಯ ಆರಾಧನೆಯ ಮೂಲಕ ಇವತ್ತು ದೇಶಾದ್ಯಂತ ಇವತ್ತು ವಿಜೃಂಭಣೆಯಿಂದ ಇವತ್ತು ನಡೀತಾ ಇದೆ. ನಮ್ಮ ಕನ್ನಡ ನಾಡಿಗೆ ಈ ಒಂದು ಪರಂಪರೆ ಒಂದು ಬಹುದೊಡ್ಡ ಹಿನ್ನೆಲೆ. ಇವತ್ತು ಮೈಸೂರಿನಲ್ಲಿ ನಡೀತಾ ಇರ್ತಕ್ಕಂಥ ಅರಮನೆಯಲ್ಲಿ ನಡೀತಾ ಇರ್ತಕ್ಕಂಥ ದಸರಾ ಸಮಾರಂಭ ಒಂದು ಕಡೆ ಆದ್ರೆ, ಬಸವ ಕಲ್ಯಾಣದಲ್ಲಿ ಇವತ್ತು ಗುರುಮನೆಯಲ್ಲಿ ಜಗದ್ಗುರುಗಳ ನೇತೃತ್ವದಲ್ಲಿ ಇವತ್ತು ಭವ್ಯ ಕಾರ್ಯಕ್ರಮ ದಸರಾ ದರ್ಬಾರ್ ನಡೀತಾ ಇರ್ತಕ್ಕಂಥದ್ದು ನಮ್ಮೆಲ್ಲರೂ ಕೂಡ ತುಂಬಾ ಸಂತೋಷ ಮತ್ತು ಹೆಮ್ಮೆ ತರ್ತಕ್ಕಂಥ ವಿಚಾರ. ಇವತ್ತಿನ ಈ ಒಂದು ದಸರಾ ಕಾರ್ಯಕ್ರಮ ಪೂಜ್ಯ ತಂದೆಯವರು, ಮಾಜಿ ಮುಖ್ಯಮಂತ್ರಿಗಳು, ರೈತ ನಾಯಕರಾಗಿರುವಂತಹ ಸನ್ಮಾನ PS ಯಡಿಯೂರಪ್ಪನವರು ಉದ್ಘಾಟನೆ ಮಾಡಬೇಕಾಗಿತ್ತು. ಆದ್ರೆ ಅನಿವಾರ್ಯ ಕಾರಣಗಳಿಂದ ಅವರು ಬರೋದಕ್ಕೆ ಸಾಧ್ಯ ಆಗಲಿಲ್ಲ. ನಾನು ಕೂಡ ಶಿವಮೊಗ್ಗ ಮತ್ತು ನನ್ನ ಸ್ವಕ್ಷೇತ್ರದಲ್ಲಿ ಕಾರ್ಯಕ್ರಮದ ನಿಮಿತ್ತ ಶಿವಮೊಗ್ಗ ಶಿಕಾರಿಪುರ ಪ್ರವಾಸ ಇತ್ತು. ಬೆಳಗ್ಗೆ ಜಗದ್ಗುರುಗಳು ದೂರವಾಣಿ ಕರೆ ಮಾಡಿ, ನೋಡಪ್ಪ ಯಡಿಯೂರಪ್ಪನವರು ದಸರಾ ದರ್ಬಾರ್ ಎಲ್ಲೇ ನಡೆದರೂ ಸಹ ಯಡಿಯೂರಪ್ಪನವರೇ ಬಂದು ನಮ್ಮ ದಸರಾ ದರ್ಬಾರ್ನ ಉದ್ಘಾಟನೆ ಪ್ರತಿ ವರ್ಷವೂ ಕೂಡ ಮಾಡ್ಕೊಂಡು ಬಂದಿದ್ದಾರೆ. ಕಾರಣಕ್ಕೆ ಬರೋದಕ್ಕೆ ಆಗಲ್ಲ ಅಂತೇಳಿ ದೂರವಾಣಿ ಕರೆ ಮೂಲಕ ತಿಳಿಸಿದ್ದಾರೆ. ಆದ್ರೆ ನೀ ಏನ್ ಮಾಡ್ತೇವೆ ಗೊತ್ತಿಲ್ಲ, ನಿಮ್ದು ಏನೇ ಕೆಲಸ ಕಾರ್ಯಗಳಿದ್ರೂ ಸಹ ಅದೆಲ್ಲವನ್ನೂ ಕೂಡ ಬದಿಗಿಟ್ಟು ನೀವತ್ತು ಬಸವ ಕಲ್ಯಾಣಕ್ಕೆ ಉದ್ಘಾಟನಾ ಕಾರ್ಯಕ್ರಮ ನೀನು ಬರಬೇಕು ಅಂತೇಳಿ ಆದೇಶ ಮಾಡಿದಂತ ಸಂದರ್ಭದಲ್ಲಿ ಜಗದ್ಗುರುಗಳ ಆದೇಶಕ್ಕೆ ಮನ್ನಣೆ ನೀಡಬೇಕು ನನ್ನ ಕರ್ತವ್ಯ ಅಂತ ಹೇಳಿ ಇವತ್ತು ತಮ್ಮೆಲ್ಲರ ಸಮ್ಮುಖದಲ್ಲಿ ಇವತ್ತು ನಾನು ಕೂಡ ಇವತ್ತು ಬಂದಿದ್ದೇನೆ. ಆತ್ಮೀಯ ಬಂಧುಗಳೇ, ಶ್ರದ್ಧೆಯ ಎಲ್ಲ ತಾಯಿಯಂದರೆ, ಇವತ್ತು ದೇಶಾದ್ಯಂತ ಇವತ್ತು ರಾಜ್ಯದಲ್ಲೂ ಕೂಡ ಇವತ್ತು ದಸರಾ ದರ್ಬಾರ್ ನಡೀತಾ ಇದೆ. ನಮ್ಗೆ ಹೆಮ್ಮೆ ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ನಾಡಿನಲ್ಲಿ ಇವತ್ತು ವೀರಶೈವ ಮಠಮಾನ್ಯಗಳು ಜಗದ್ಗುರುಗಳವರ ನೇತೃತ್ವದಲ್ಲಿ ಏನು ತ್ರಿವಿಧ ದಾಸೋಹದ ಮುಖೇನ ಈ ನಾಡನ್ನ ಕಟ್ಟತಕ್ಕಂಥ ಕೆಲಸ ಹಲವಾರು ದಶಕಗಳಿಂದ ನಡ್ಕೊಂಡು ಬರ್ತಾ ಇದೆ. ಇವತ್ತು ಜಗದ್ಗುರುಗಳ ನೇತೃತ್ವದಲ್ಲಿ ವೀರಶೈವ ಲಿಂಗಾಯತ ಮಠಮಾನ್ಯಗಳ ಜಗದ್ಗುರುಗಳ ನೇತೃತ್ವದಲ್ಲಿ ಇವತ್ತು ಅನ್ನ ದಾಸೋಹ, ಅಕ್ಷರ ದಾಸೋಹ, ಜ್ಞಾನ ದಾಸೋಹದ ಮುಖೇನ ಇವತ್ತು ನಾಡನ್ನ ಸರಿದಾರಿಯಲ್ಲಿ ತಕ್ಕೊಂಡೋಗ್ತಕ್ಕಂಥ ಒಂದು ಪವಿತ್ರ ಕೆಲಸ ಇವತ್ತು ನಡೀತಾ ಇರ್ತಕ್ಕಂಥದ್ದು. ಇವತ್ತು ನಾವು ದಸರಾ ದರ್ಬಾರ್ ಸಂದರ್ಭದಲ್ಲಿ ಹೇಳ್ತಕ್ಕಂಥದ್ದು ಒಂದು ವಿಚಾರ ಏನಪ್ಪಾ ಅಂತಂದ್ರೆ, ಇವತ್ತು ದೇಶದಲ್ಲಿ ನಾಡಿನಲ್ಲಿ ಇವತ್ತು ನಮ್ಮ ಧರ್ಮದ ರಕ್ಷಣೆಯನ್ನ ಮಾಡ್ತಕ್ಕಂಥ ಕೆಲಸ ಇವತ್ತು ಆಗ್ಬೇಕಾಗಿದೆ. ವಿಶೇಷವಾಗಿ ನಮ್ಮ ವೀರಶೈವ ಲಿಂಗಾಯತ ಎಲ್ಲ ಜಾತಿಗಳು, ನಮ್ಮ ಒಳಪಂಗಡಗಳು ಎಲ್ಲವನ್ನೂ ಕೂಡ ಬದಿಗಿಟ್ಟು ಈ ದೇಶ ನಾಡಿನ ಕಟ್ಟುವಂತ ವಿಚಾರದಲ್ಲಿ, ಇವತ್ತು ನಮ್ಮ ಧರ್ಮವನ್ನು ಉಳಿಸ್ತಕ್ಕಂಥ ವಿಚಾರದಲ್ಲಿ ನಮ್ಮೆಲ್ಲ ಒಳಪಂಗಡಗಳನ್ನ ಮರೆತು ನಾವೆಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ಸಹಬಾಳ್ವೆಯನ್ನ ಮಾಡ್ತಕ್ಕಂಥ ಇವತ್ತು ಸಂದರ್ಭ ಸೃಷ್ಟಿಯಾಗಿದೆ ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಗೆಲ್ಲ ಗೊತ್ತಿದೆ, ಸನ್ಮಾನ PS ಯಡಿಯೂರಪ್ಪನವರು ಈ ರಾಜ್ಯದ ಮುಖ್ಯಮಂತ್ರಿ ಇದ್ದಾರೆ. ಇವತ್ತು ನಮಗೆಲ್ಲ ಗೊತ್ತಿದೆ, ಇವತ್ತು ಸನ್ಮಾನ PS ಯಡಿಯೂರಪ್ಪನವರು ಮತ್ತು ಬೀದರ್ ಜಿಲ್ಲೆ ಒಂದು ಅವಿನಾಭಾವ ಸಂಬಂಧ ಇರುವಂತದ್ದು. ಹಾಗಾಗಿನೇ ಸನ್ಮಾನ ಯಡಿಯೂರಪ್ಪನವರು ರಾಜ್ಯದ ಮುಖ್ಯಮಂತ್ರಿಗಳಿದ್ದಾಗ ಇವತ್ತು ನಮ್ಮ ಅನುಭವ ಮಂಟಪದ ಸಂಪೂರ್ಣ ಅಭಿವೃದ್ಧಿ ಆಗಬೇಕು ಅಂತ ಹೇಳಿ ಅವರು ಮುಖ್ಯಮಂತ್ರಿಗಳಿದ್ದಾಗ 500 ಕೋಟಿಗಳ ರೂಪಾಯಿಗಳನ್ನ ಘೋಷಣೆ ಮಾಡಿ 200 ಕೋಟಿ ರೂಪಾಯಿಗಳನ್ನ ಬಿಡುಗಡೆ ಮಾಡಿರುವಂತದ್ದನ್ನು ಕೂಡ ನಾನು ಈ ಸಂದರ್ಭದಲ್ಲಿ
ಸ್ಮರಣೆ ಮಾಡೋದಕ್ಕೆ ಇಷ್ಟಪಡ್ತೇನೆ. ಇವತ್ತು ಬಂಧುಗಳೇ, ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ ಇವೆಲ್ಲವನ್ನು ಕೂಡ ಉಳಿಸ್ತಕ್ಕಂಥ ಕೆಲಸ ಆಗ್ಬೇಕಾಗಿದೆ. ಇವತ್ತು ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ ಉಳಿಬೇಕು ಅಂತ ಹೇಳಿದ್ರೆ ಅದು ಕೇವಲ ನಮ್ಮ ಮಠಮಾನ್ಯ ಜಗದ್ಗುರು ಸ್ವಾಮೀಜಿಗಳ ಕರ್ತವ್ಯ, ನಮಗೆ ಸಂಬಂಧ ಇಲ್ಲ ಅಂತ ಹೇಳಿ ನಾವು ಕೂತಿರ್ತಕ್ಕಂಥದ್ದು ಕೂಡ ನಾವು ನೋಡ್ತಾ ಇದ್ದೇವೆ. ಆದ್ರೆ ಕಾಲಘಟ್ಟ ಬದಲಾವಣೆ ಆಗ್ತಾ ಇದೆ. ಇವತ್ತು ರಾಜಕಾರಣದಲ್ಲಿ ಧರ್ಮ ಇರಬೇಕು, ರಾಜಕಾರಣದಲ್ಲಿ ಧರ್ಮ ಇರಬೇಕು, ಆದ್ರೆ ಧರ್ಮದಲ್ಲಿ ರಾಜಕಾರಣ ಇರಬಾರದು. ಆದ್ರೆ ದುರ್ದೈವ ಇವತ್ತು ರಾಜ್ಯದಲ್ಲಿ ಯಾವ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಅನ್ನೋದನ್ನ ನಾನು ಈ ವೇದಿಕೆ ಮೂಲಕ ರಾಜಕಾರಣ ಮಾತನಾಡೋದಕ್ಕೆ ಹೋಗೋದಿಲ್ಲ. ಆದ್ರೆ ಯಾವ ಸೂಕ್ಷ್ಮ ಪರಿಸ್ಥಿತಿ ರಾಜ್ಯದಲ್ಲಿ ಇವತ್ತು ನಿರ್ಮಾಣ ಆಗ್ತಾ ಇದೆ ಅನ್ನೋದನ್ನ ಇಲ್ಲಿ ಕೂತಿರ್ತಕ್ಕಂಥ ನಾವು ಪ್ರತಿಯೊಬ್ಬರು ಕೂಡ ಇವತ್ತು ಆಲೋಚನೆ ಮಾಡಬೇಕಾಗಿದೆ. ಇವತ್ತು ನಮ್ಮೆಲ್ಲರ ಕರ್ತವ್ಯ ಕೂಡ ಇದೆ. ಯಾಕೆ ಒಂದಾಗಬೇಕು, ಇವತ್ತು ವೀರೇಶ್ವರ ಲಿಂಗಾಯತ ಸಮಾಜ ಯಾಕೆ ಒಂದಾಗಬೇಕು ಅಂತ ಹೇಳಿದ್ರೆ ನಾ ಎಲ್ಲಾ ವೇದಿಕೆಗಳಲ್ಲೂ ಕೂಡ ಒಂದು ಮಾತನ್ನ ಹೇಳ್ತಾ ಇರ್ತೇನೆ. ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಇತರ ಜಾತಿಗಳನ್ನು ಕೂಡ ಒಗ್ಗೂಡಿಸ್ತಕ್ಕಂಥ ಶಕ್ತಿ ನಮ್ಮ ವೀರೇಶ್ವರ ಲಿಂಗಾಯತ ಸಮಾಜಕ್ಕಿದೆ, ನಮ್ಮ ವೀರೇಶ್ವರ ಲಿಂಗಾಯತ ಸಮಾಜಕ್ಕಿದೆ. ನಮ್ಮ ವೀರೇಶ್ವರ ಲಿಂಗಾಯತ ಸಮಾಜ ದೊಡ್ಡ ಆಲದ ಮರದ ರೀತಿ, ಯಾವುದೇ ಜಾತಿ, ಯಾವುದೇ ಪಂಥ, ಯಾವುದೇ ಮತ, ಯಾವುದೇ ಸ್ವರ ಆ ಸಮುದಾಯಗಳಿಗೆ, ಸಮಾಜಕ್ಕೆ ನೆರಳು ಕೊಡ್ತಕ್ಕಂಥ ಶಕ್ತಿ ಇವತ್ತು ನಮ್ಮ ಸಮಾಜಕ್ಕಿದೆ ಅನ್ನೋದನ್ನ ನಾವು ಯಾರು ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಇವತ್ತು ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರು ಶರಣು ಸರದಾರ್ ಮಾತನಾಡ್ತಾ ಇದ್ದರು. ಈ ರಾಜ್ಯದ ರೈತರ ಸಮಸ್ಯೆ ಬಗ್ಗೆ ಕೂಡ ಉಲ್ಲೇಖವನ್ನು ಮಾಡಿದ್ರು. ನಾನು ದಸರಾ ದರ್ಬಾರ್ ಸಂದರ್ಭದಲ್ಲಿ ಜಗದ್ಗುರುಗಳವರ ಪಾದಗಳಿಗೆ ನಮಸ್ಕರಿಸುತ್ತಾ ನಾನು ಪ್ರಾರ್ಥನೆಯನ್ನು ಕೂಡ ಮಾಡ್ತಾ ಇದ್ದೇನೆ. ಏನು ನಾಡಿಗೆ 2 ತುತ್ತು ಅನ್ನವನ್ನು ಕೊಡ್ತಕ್ಕಂಥ ರೈತರ ಪರಿಸ್ಥಿತಿ ಇವತ್ತು ದಿನೇ ದಿನೇ ಹದಗೆಡ್ತಾ ಇರ್ತಕ್ಕಂಥ ನಾವು ನೋಡ್ತಾ ಇದ್ದೇವೆ. ಈ ನಾಡಿಗೆ 2 ತುತ್ತು ಅನ್ನವನ್ನು ಕೊಡ್ತಕ್ಕಂಥ ರೈತ ಬಡ ರೈತ ಅಂತ ನಾವು ಉಲ್ಲೇಖ ಮಾಡ್ತೇವೆ, ಬಡ ರೈತ ಅಂತ ನಾವು ಉಲ್ಲೇಖ ಮಾಡ್ತೇವೆ. ಇವತ್ತು ಒಂದು ಮತ್ತೊಂದು ಕಡೆ ಬರ, ಇದರ ನಡುವೆ ರೈತ ತತ್ತರಿಸಿ ಹೋಗ್ತಾ ಇರ್ತಕ್ಕಂಥ ನಾವು ನೋಡ್ತಾ ಇದ್ದೇವೆ. ರೈತ ಬೆಳೆದಂತ ಬೆಳೆಗೆ ಇದು ವೈಜ್ಞಾನಿಕ ಬೆಲೆ ಸಿಗದೆ ಇರ್ತಕ್ಕಂಥದ್ದು ದಾರುಣ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ಇವತ್ತು ಅದೇನೋ ಸರಿ ಹೋಗ್ಬೇಕು ಅಂತ ಹೇಳಿದ್ರೆ ಇವತ್ತು ಜಗದ್ಗುರುಗಳ ಆಶೀರ್ವಾದದಿಂದ ಇವತ್ತು ರೈತನ ಬದುಕು ಹಸನಾಗಬೇಕು. ಅದಕ್ಕೆ ಜಗದ್ಗುರುಗಳವರ ಸಂಪೂರ್ಣ ಆಶೀರ್ವಾದ ಈ ನಿಟ್ಟಿನಲ್ಲಿ ಇರಬೇಕು ಅನ್ನುವ ಮನವಿಯನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಮಾಡೋದ್ರ ಮುಖ್ಯನ. ಬಂಧುಗಳೇ, ಇವತ್ತು ನಮ್ಮ ಕುಟುಂಬದ ಬಗ್ಗೆ ಕೂಡ ನಾವು ಚಿಂತನೆ ಮಾಡ್ತಕ್ಕಂಥ ಅಗತ್ಯ ಇದೆ. ನಮ್ಮ ಕುಟುಂಬ ಇವತ್ತು ಒಟ್ಟು ಕುಟುಂಬಗಳು ಇಲ್ಲದೆ ಇರ್ತಕ್ಕಂಥ ಸಂದರ್ಭ ನಾವಿದ್ದೇವೆ. ಇವತ್ತು ನೀವು ನಮ್ಮ ಮಕ್ಕಳು ಇವತ್ತು ದುಶ್ಚಟಕ್ಕೆ ಬಲಿಯಾಗ್ತಾ ಇರ್ತಕ್ಕಂಥದ್ದು ಕೂಡ ನಾವು ನೋಡ್ತಾ ಇದ್ದೇವೆ. ಇವತ್ತು ನಮ್ಮ ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಉತ್ತಮ ಸಂಸ್ಕಾರವನ್ನು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲೋ ಎಡುತ್ತಾ ಇದ್ದೀವಿ ಅನ್ನೋದನ್ನು ಕೂಡ ನಾನು ಸಂದರ್ಭ ಉಲ್ಲೇಖ ಮಾಡೋದಕ್ಕೆ ಹೋಗ್ತೇನೆ. ನಾವು ನೋಡ್ತಾ ಇದ್ದೀವಿ ಇವತ್ತು ನಮ್ಮ ಸಮಾಜವನ್ನು ಗಟ್ಟಿಗೊಳಿಸ್ತಕ್ಕಂಥ ಕರ್ತವ್ಯ ಮುಂದಿನ ಯುವ ಪೀಳಿಗೆಗೆ ಇರುವಂತದ್ದು. ಆ ಯುವ ಪೀಳಿಗೆ ಇವತ್ತು ಸರಿದಾರಿಯಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸ ನಮ್ಮ ತಂದೆ ತಾಯಿಯರು ಮಾಡದೆ ಹೋದ್ರೆ, ಶಿಕ್ಷಣದ ಜೊತೆಗೆ ಉತ್ತಮ ಸಂಸ್ಕಾರವನ್ನು ಕೊಡದೆ ಹೋದ್ರೆ ಖಂಡಿತ ನಾಡು ಕೂಡ ಉದ್ಧಾರ ಆಗೋದಕ್ಕೆ ಸಾಧ್ಯ ಇಲ್ಲ, ಈ ದೇಶವು ಕೂಡ ಉದ್ಧಾರ ಆಗೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಯುವ ಪೀಳಿಗೆ ಬಹಳ ದೊಡ್ಡ ಜವಾಬ್ದಾರಿ ಇರುವಂತದ್ದು. ಆ ಯುವ ಪೀಳಿಗೆಯನ್ನು ಸರಿದಾರಿಗೆ ತೆಗೆದುಕೊಂಡು ಹೋಗ್ತಕ್ಕಂಥ ನಿಟ್ಟಿನಲ್ಲಿ ಹರಗುರು ಚರಮೂರ್ತಿಗಳು ಆಶೀರ್ವಾದ ಮಾಡೇ ಮಾಡ್ತಾರೆ. ಆದ್ರೆ ಅವರನ್ನ ಎತ್ತಂತ ತಂದೆ ತಾಯಿಗಳು ಕೂಡ ಅವರನ್ನ ಸರಿದಾರಿಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸವನ್ನ ಈ ಸಂದರ್ಭದಲ್ಲಿ ಮಾಡಬೇಕಾಗಿದೆ ಅನ್ನೋ ಮಾತನ್ನ ಸಂದರ್ಭದಲ್ಲಿ ಹೇಳುತ್ತಾ ನಾನು ಮತ್ತೊಮ್ಮೆ ಸಂದರ್ಭದಲ್ಲಿ ಒಂದು ವಿಚಾರ, ಯಾಕಂದ್ರೆ ತಂದೆಯವರೇ ಬಂದು ಉದ್ಘಾಟನೆ ಮಾಡಬೇಕಾಗಿತ್ತು. ತಾವೆಲ್ಲರೂ ಕೂಡ ಸಾಕಷ್ಟು ಅಪೇಕ್ಷೆ ಇಟ್ಟುಕೊಂಡಿದ್ರೆ ಬಹಳ ದಿನಗಳ ನಂತರ ಯಡಿಯೂರಪ್ಪನವರು ಬಸವ ಕಲ್ಯಾಣಕ್ಕೆ ಬರ್ತಾರೆ, ಯಡಿಯೂರಪ್ಪನವರು ನೋಡ್ಬೇಕು ಅಂತ ತಾವೆಲ್ಲರೂ ಕೂಡ ದೊಡ್ಡ ಸಂಖ್ಯೆ ತಾವು ಕೂಡ ಬಂದಿದ್ದೀರಿ. ಇವತ್ತು ಅನಿವಾರ್ಯ ಕಾರಣದಿಂದ ಅವ್ರು ಬರೋದಕ್ಕೆ ಕಾರಣ ಆಗಲಿಲ್ಲ, ಹಾಗಾಗಿ ನಾನು ಬರ್ಬೇಕಾಯ್ತು. ಹಾಗಾಗಿ ನಾನು ಜಗದ್ಗುರುಗಳಲ್ಲೂ ಕೂಡ ಕ್ಷಮೆಯನ್ನ ಕೋರ್ತಾ ಇವತ್ತು ತಮ್ಮ ನೇತೃತ್ವದಲ್ಲಿ ಇವತ್ತಿನ ದಸರಾ ದರ್ಬಾರ್ ಕಳೆದ 34
ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ. ರಾಜ್ಯದ ಮೂಲೆ ಮೂಲೆಗಳಲ್ಲಿ ಇವತ್ತು ದಸರಾ ದರ್ಬಾರ್ನ ನಡೆಸೋ ಮೂಲಕ ಸಮಾಜವನ್ನ ತಿದ್ದುವಂತ, ಸಮಾಜವನ್ನ ಸರಿದಾರಿಗೆ ತೆಗೆದುಕೊಂಡು ಹೋಗ್ತಕ್ಕಂತ ಒಂದು ಧರ್ಮ ಕಾರ್ಯವನ್ನು ತಾವೇನು ಮಾಡ್ತಾ ಇದ್ದೀರಿ. ರಾಜ್ಯದಲ್ಲಿ, ದೇಶದಲ್ಲಿ ಎಲ್ಲೇ ಮಾಡಿದ್ರು ಸಹ ನಾವೆಲ್ಲರೂ ಸಹ ನಿಮ್ಗೆ ಜಗದ್ಗುರು ಜೊತೆ ಕೈ ಜೋಡಿಸ್ತೇವೆ. ಒಂದು ಧರ್ಮ ರಕ್ಷಣೆ ವಿಚಾರದಲ್ಲಿ ನಾವೆಲ್ಲರೂ ಕೂಡ ಪಕ್ಷವನ್ನ ಮರೆತು, ಪಕ್ಷ ಭೇದವನ್ನ ಮರೆತು ನಾವೆಲ್ಲರೂ ಕೂಡ ತಮ್ಮ ಜೊತೆಲಿ ಇರ್ತೇವೆ ಅನ್ನುವ ಭರವಸೆ ಸಂದರ್ಭದಲ್ಲಿ ಕೊಡ್ತಾ ಮತ್ತೊಮ್ಮೆ ವೇದಿಕೆ ಮೇಲೆ ಜಗದ್ಗುರುಗಳ ಆದಿಯಾಗಿ ಆಶೀರ್ವಾದಿರ್ತಕ್ಕಂಥ ಎಲ್ಲ ಹರಗುರು ಚರಮೂರ್ತಿಗಳ ಪಾದಾರವಿಂದಗಳಲ್ಲಿ ಭಕ್ತಪೂರ್ವಕ ಪ್ರಣಾಮಗಳನ್ನ ಸಲ್ಲಿಸುತ್ತ ವೇದಿಕೆ ಮುಂಭಾಗದಲ್ಲಿ ಆಶೀರ್ವಾದಿರ್ತಕ್ಕಂಥ ಎಲ್ಲ ಸದ್ಭಕ್ತರಲ್ಲಿ ಶ್ರದ್ಧೆಯ ತಾಯಂದಿರು ಕೂಡ ನನ್ನ ಪ್ರಣಾಮಗಳನ್ನ ಸಲ್ಲಿಸ್ತಾ ನನ್ನ ಮಾತುಗಳಿಗೆ ವಿರಾಮಗಳನ್ನ ಹೇಳ್ತಾ ಇದ್ದೇನೆ. ನಮಸ್ಕಾರ, ವಂದನೆಗಳು.